ಪದ್ಮಭೂಷಣ ಪ್ರಶಸ್ತಿ ವಿಜೇತೆ ಫೋರ್ಬ್ಸ್ನ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಂಥವ್ರು ಎಲ್ಲವನ್ನು ಕಳ್ಕೊತಾರೆ, ಜೈಲಿಗೆ ಹೋಗ್ತಾರೆ ಅಂದ್ರೆ ನಂಬಕ್ಕಾಗತ್ತಾ? ನಾನ್ ಮಾತಾಡ್ತಾ ಇರೋದು ICICI ಬ್ಯಾಂಕ್ ಮೊದಲ ಮಹಿಳಾ ಮುಖ್ಯಸ್ಥೆ ಚಂದಾ ಕೊಚಾರ್ ಅವರ ಬಗ್ಗೆ. ಇವರ ನಾಯಕತ್ವದಲ್ಲಿ ICICI ಬ್ಯಾಂಕ್ ಬಹಳ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ. ದೇಶದ ಅರ್ಥವ್ಯವಸ್ಥೆಗೆ ಇವರ ಕೊಡುಗೆಯನ್ನು ಗಮನಿಸಿ 2011ರಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ಕೊಟ್ಟು ಗೌರವಿಸಲಾಗುತ್ತೆ. ಇದಾದ ಒಂದೇ ವರ್ಷದಲ್ಲಿ ಅಂದ್ರೆ 2012ರಲ್ಲಿ ನಷ್ಟದಲ್ಲೇ ನಡೀತಾ ಇದ್ದ ವಿಡಿಯೋಕಾನ್ ಕಂಪನಿಗೆ ಅಕ್ರಮವಾಗಿ 3250 ಕೋಟಿ ರೂಪಾಯಿ ಹಣವನ್ನ ಸಾಲವನ್ನಾಗಿ ಕೊಡ್ತಾರೆ. ಇದಕ್ಕೆ ಬದಲಾಗಿ ವಿಡಿಯೋಕಾನ್ ಚೇರ್ಮನ್ ಆಗಿದ್ದಂತಹ ವೇಣುಗೋಪಾಲ್ ದೂತ್ ಅವರು ಚಂದಾ ಅವರ ಪತಿ ದೀಪಕ್ ಅವರ ನ್ಯೂ ಪವರ್ ರಿನ್ಯೂವೇಬಲ್ಸ್ ಅನ್ನೋ ಕಂಪನಿಯ ಮೇಲೆ 64 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾರೆ. ಇದನ್ನೇ ಆಧಾರವಾಗಿ ಇಟ್ಟುಕೊಂಡು 2018ರಲ್ಲಿ ಕೊಚಾರ್ ದಂಪತಿಗಳ ವಿಚಾರಣೆ ಆರಂಭವಾಗುತ್ತೆ. ಡಿಸೆಂಬರ್ 2020ರಂದು ಅವರ ಬಂಧನ ಕೂಡ ಆಗುತ್ತೆ. ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗೆ ಬಂದಿರೋ ಕೊಚಾರ್ ದಂಪತಿಗಳಿಗೆ ಇಲ್ಲಿವರೆಗೂ ವಿಚಾರಣೆಯ ಕಾಟ ತಪ್ಪಿಲ್ಲ. ದೊಡ್ಡವ್ರು ಹೇಳಿರೋದು ಇದಕ್ಕೆ ಅನ್ಸುತ್ತೆ, ಯಶಸ್ಸು ಅನ್ನೋದು ನೀವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ ಅನ್ನೋದ್ರಲ್ಲಿಲ್ಲ, ಆ ಎತ್ತರದಲ್ಲಿ ಎಷ್ಟು ದೃಢವಾಗಿ ಪ್ರಾಮಾಣಿಕವಾಗಿ ನಿಂತಿದ್ದೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಧಿಕಾರ ಮತ್ತು ಹಣ ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು, ಆದ್ರೆ ಕೊನೆಯವರೆಗೂ ಉಳಿಯೋದು ವ್ಯಕ್ತಿತ್ವ ಮಾತ್ರ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.